ಎಷ್ಟು ತಾತ ನಿಂಗೆ ವಯಸ್ಸು? 75. ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಎಷ್ಟು ವಯಸ್ಸು ಗೊತ್ತೇ? ಅವ್ರಿಗೆ 75. ಅವ್ರು ಹೆಂಗವ್ರಿ ನೀನು ನೋಡಿ 75 ವರ್ಷಕ್ಕೆ ನಮ್ಮ ತಾತ ಹಿಂಗಾಗವ್ರಿ. ಏನು ಜಡೆ ಅಂತಾರೆ ಮಮ್ಮಿ ಇದನ್ನ? ನೀರ್ ಜಡೆ ಖಾಲಿ ಕೈಯಿಂದ ಬರೋದು ತುಂಬೋದು ಅದೇ ಜಾಸ್ತಿ ಹೆಣ್ಮಕ್ಳದ್ದು ಆಗೋಗೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಅರುಣ್ ಮತ್ತು ನಾನು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಮಮ್ಮಿ ಮತ್ತು ಅಪ್ಪ ಆಲ್ರೆಡಿ ಹೋಗಿದ್ದಾರೆ, ನಾವು ಅವ್ರ ಜೊತೆನೂ ಹೋಗ್ತಿದ್ದೋ. ಬಟ್ ಅರುಣ್ ಸ್ವಲ್ಪ ಲೇಟ್ ಮಾಡಿದ್ರು, ಅದಕ್ಕೆ ಅವ್ರು ಮುಂದೆ ಹೋಗಿದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ತಾತನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ, ಏನು ಸ್ಪೆಷಲ್ ಏನೂ ಇಲ್ಲ. ಅಜ್ಜಿ ತಾತನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೀವು ನಮ್ಮ ಜೊತೆ. ಗೈಸ್ ಫೈನಲಿ ಬಂದ್ವಿ ನೋಡಿ. ಅರುಣ್ ದೂರ ಕುಂಡಿಸ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಮುದ್ದೆ ಕಟ್ತಾ ಇದ್ರು. ಹಾಯ್ ಹೇಳು ಮಮ್ಮಿ. ಏನು ತಿಂತ ಇರೋದು? ಕಬಾಬ್ ಮಾಡೋರಂತೆ, ನಾನ್ ವೆಜ್ಜು. ಸೈಲೆಂಟಾಗಿ ಕೂತ್ಬಿಟ್ಟವ್ರೆ ಗೈಸ್. ವಿಜು ಗೈಸ್, ವಿಜಿ ಬೈಸ್ಕೊಂಡು ಬರ್ತಾವಳೆ, ತಲೆ ಬಾಚ್ಕೊಡ್ಬೇಕಂತೆ. ಬಾ ಇಳಿ ಕೆಳಗಡಿ. ಗೊಜ್ಜು ಒಂದು ನಿಮಿಷ ಇಟ್ಕೊಳ್ಳಿ. ಕುತ್ಕೋ. ಕಾಣ್ತಾ ಇಲ್ಲ ಬಿಡು, ಬೆಳಕು ಬೆಳಕು ಕಾಣ್ತಾ ಇದೆ, ಬೆಳಕು ಬೆಳಕು ಕಾಣ್ತಾ ಇದೆ ಬಿಡು. ಎಷ್ಟನೇ ಕ್ಲಾಸ್ ಬಿಜು ನೀನು? ಈಗ 2ನೇ ಕ್ಲಾಸು. ಬೆಳೆಸೋಣ ನೋಡು ಮಮ್ಮಿ, ಇವಳು ಕೂದಲ ಎಷ್ಟು ಉದ್ದ ಅದಿ. ನನ್ನ ಕೂದಲು ಇಷ್ಟು ಮಮ್ಮಿ, ಇಷ್ಟು ಉದ್ದ. ಏನಂದ್ಲು ಬಂದ ತಕ್ಷಣ? ಸುವಾಸಣ ಚೆನ್ನಾಗದಿ. ಓದ್ತಾ ಇದ್ದಿ ಚೆನ್ನಾಗಿ? ಎಷ್ಟು ಜನ ಇದ್ದಿದ್ದು ನಿಮ್ಮ ಕ್ಲಾಸಲ್ಲಿ? 4 ಜನ. ಎಷ್ಟು ಜನ ಗಂಡು ಹುಡುಗರು? 3 ಜನ ಹುಡುಗರು. ನೀನು ಒಬ್ಳೆ ಹುಡುಗಿ ಅಲ್ಲ ಮತ್ತೆ? ಇನ್ನ 4 ಜನ ಮತ್ತೆ ಇದು ಟೋಟಲ್ ಎಷ್ಟು ಜನ ಒಟ್ಟು? 20. ಅವ್ರು ವಿಡಿಯೋ ಮಾಡೋದು ನಾಚ್ಕೊಂಡು ಕೂತವ್ರೆ. ಅವಳು ಯಾರು ಮಮ್ಮಿ? ಅವಳು ಯಾರು? ತನುಕ ಫ್ರೆಂಡಾ? ನಿನ್ನ ಫ್ರೆಂಡಾ ವಿಜಿ ಅವಳು? ಇವಳು ಎಷ್ಟನೇ ಕ್ಲಾಸು? 5th. ನೀನು ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಿ? ಏನು ಜಡೆ ಅಂತಾರೆ ಮಮ್ಮಿ ಇದನ್ನ? ನೀರ್ ಜಡೆ. ನೀರು ಜಡೆ. ಯಾವ ಜಡೆ? ಎಷ್ಟು ನೋಡಿ ಸುಮಾರಾಗಿ ಹಾಕಿದ್ದೀನಿ ವಿಜುಗೆ. ಎಲ್ಲ ವಿಜು ತಿರುಗು, ವಿಜು ಇತ್ತಗೆ ಅಲ್ಲಿ ತೋರ್ಸು ಮಕ್ಕನ. ಚೆನ್ನಾಗಿ ಕಾಣ್ತಾವಳ? ನನಗೆ ಹೋಗು ಹಣೆಗೆ ಇಕ್ಸ್ಕೋಗು. ಬಾಯಿ ಹಿಂದೆ ತಿರುಗು. ತಗೊಮ್ಮಿ ಕಬಾಬ ಕೊಡು ಅವ್ರಿಗೆ. ನನಗೆ ಕಬಾಬ್ ಎತ್ಕ ತಿಂತಾವಳೆ. ಕೊಟ್ಟಾಕ್ಬಿಡ್ತೀನಿ ಬೇಬಿ. ಕಬಾಬ್ ಇಡ್ಲಿ ಬಾಟ್ಲು ಬೇಬಿ ಇದು. ಅವ ನೋಡಿ ಸಿಲ್ವರ್ ಪ್ಲೇಟ್ ಇಡ್ಲಿ, ಸಿಲ್ವರ್ ಪ್ಲೇಟು. ಗೈಸ್, ನಮ್ಮ ಬೇಬಿಯರಿಗೆ ನಮ್ಮ ಅಜ್ಜಿ ಮನೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ಫೋಟೋಗಳು ಕಾಣ್ತಿದ್ದಾವೆ ನೋಡಿ, ನಿಮಗೂ ಹಂಗೆ ಹೇಳ್ತೀನಿ. ನಮ್ಮ ತಾತ ವಿಧಾನಸೌಧ ನೋಡೋವನೇ ನಮ್ಮ ತಾತ. ನಾನೇ ನೋಡಿಲ್ಲ ಇನ್ನು ವಿಧಾನಸೌಧನ, ಇಷ್ಟು ವರ್ಷ ಆದ್ರೂ. ಇವಳು ನಮ್ಮ ಅಜ್ಜಿ ಗೌರಿ, ಅವರ ತಂಗಿ. ಇವ್ರು ನಮ್ಮ ಮಾಮ. ಇವಳ ಮಮ್ಮಿ ನೋಡಿ ಪೂರ್ಣಿ, ಇವಳೆ ನಮ್ಮ ಮಮ್ಮಿ. ಇದು ಗೌರಿ. ಆಗಿನ ಕಾಲದಲ್ಲಿ ಹೀರೋಯಿನ್ಗಳಿದ್ರು ನೋಡಿ ಪಿಕ್ಚರ್ಗಳಲ್ಲಿ, ಅವ್ರ ಥರ ಸ್ಟೈಲು. ಇವ್ರು ನಮ್ಮ ಅಜ್ಜಿ, ನಮ್ಮ ಅಜ್ಜಿಯ ಇವರ ಮಮ್ಮಿ. ಇವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ಇವರು ನಮ್ಮ ಬೇಬಿ. ಗೈಸ್, ಇವ್ರು ಬಂದು ನಮ್ಮ ತಾತರ ಮಮ್ಮಿ. ಇವರು ನಮ್ಮ ಮಮ್ಮಿಯವ್ರ ಅಜ್ಜಿ. ಅವರು ಒಂದು ಹೊಟ್ಟೆ ಸೀತಾ ಇದೆ ನಡಿ ಊಟ ಕೊಡ್ತೀನಿ ಬಾ.
ಬಾ ಊಟ ಮಾಡೋಣ ಹೋಗೋಣ ಬೇಗ ಮಳೆ ಬಂದ್ಬಿಟ್ಟಿತ್ತು ಚೆನ್ನಾಗವ್ರಿ ನೋಡ್ಕೋ ಎಷ್ಟು ನೋಡ್ಕತಿ ನನ್ನ ಕಾಣಲ್ತೆ ಕನ್ನಡಕ ಹಾಕ್ಸ್ಕೋಬೇಕು ತಾನೇ ಗೈಸ್ ನಮ್ಮ ತಾತ ನೆನ್ನೆ ಸಂಜೆ ಫೋನ್ ಮಾಡ್ಬಿಟ್ಟು ಬರಲ್ಲ ನಮ್ಮ ನೋಡೋಕ್ಕೆ ಅಂತ ಇದ್ರು ನೋಡಿ ನಮ್ಮ ತಾತ ನಮ್ಮ ಮಮ್ಮಿಯರ ಅಪ್ಪ ಎಷ್ಟು ತಾತ ನಿಂಗೆ ವಯಸ್ಸು 75 ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಎಷ್ಟು ವಯಸ್ಸು ಗೊತ್ತೇ ಅವ್ರಿಗೆ 75 ಅವ್ರು ಹೆಂಗವ್ರೆ ನೀನು ನೋಡಿ 75 ವರ್ಷಕ್ಕೆ ನಮ್ಮ ತಾತ ಹಿಂಗಾಗವ್ರೆ ಮೋದಿ ಇನ್ನೂ ಹೆಂಗರ್ ಜನ ಬತ್ತದೇ ಪಿಂಚಣಿ ಬತ್ತದ ಮತ್ತೆ ಇವಾಗ ಓಡಾಡಕ್ ಹೋಯ್ತೀಯಾ ತಿರ್ಗಾಡ್ತೀನಿ ಜಾಸ್ತಿ ದೂರ ಹೋಗಲ್ಲ ಇಲ್ಲ ಬಸ್ ಸ್ಟ್ಯಾಂಡ್ ಗಂಟ ಬರ್ತೀನಿ ತಿರ್ಗಾಡ್ಕೊಂಡು ಅಲ್ಲಿ ಗಂಟ ಕೋಲೂರ್ಕೊಂಡು ಕೋಲು ನಾನು ಸಾಲಾಪುರಕ್ಕೆ ಹೋಗಿದ್ದೆ ಮಕ್ಕಾರ ಮಾಡ್ಸೋಕ್ಕೆ ಚಾರ ಮಾಡ್ಸಕ್ಕೆ ನಡ್ಕೊಂಡು ಅದೇ ರೋಡಲ್ಲಿ ಒಬ್ನೇ ಈ ಜೊತೆಲಿ ಬರ್ತಾರಲ್ಲ ಯಾರು ಮಾತಾಡ್ಕೊಂಡು ಹೋಯ್ತಿ ಮಾತಾಡ್ಕೊಯ್ತೀನಿ ಹಳಾಪುರಕ್ಕೆ ಹೋಗೋಕೆ ಬರ್ತಾರಲ್ಲ ಮಾತಾಡ್ಕೊಯ್ತೀನಿ ಊಟ ಏನ್ ಮಾಡ್ದೆ ತಿಂದ ಊಟನಾ ಬೆಳಗ್ಗೆ ಅನ್ನ ಸಾರು ಉಂಡಿದೆ ಇನ್ನ ಊಟ ಉಂಡಿಲ್ಲ ಮಧ್ಯಾಹ್ನಕ್ಕೆ ಊಟ ನಮ್ಮ ಜೊತೆ ಉಣ್ಣಾನ ಅಂತ ನಮ್ಮ ಜೊತೆ ವೇಟಿಂಗ್ ನಮ್ಮ ತಾತ ಇನ್ನೇನು ಸಮಾಚಾರ ತಾತ ಏನಿಲ್ಲ ಅವನು ಕರ್ಕೊಳ್ಬೇಕು ಸುವಾಸು ಬರಲ್ಲ ಅವನೆಲ್ಲ ಮಂಡ್ಯಕ್ಕೆ ಹೋಯ್ತಾವನಿ ಫಂಕ್ಷನ್ ಅದು ಮಂಡ್ಯದಲ್ಲಿ ಮಂಡ್ಯಕ್ಕೆ ಹೋಯ್ತಾವನಿ ಸುಜಿ ಫೋನ್ ನೋಡ್ತಾರದನ್ನ ಕೇಳ್ತಾವ್ರೆ ಹುಷಾರಿಲ್ಲದಾಗ ಎಲ್ಲ ಹಾಕ್ಸಿದ್ರು ಯಾರು ಕರ್ಕೊಂಡೋಗಿ ಹಾಕ್ಸಿದ್ರು ಗೈಸ್ ಊಟದ ಸಮಯ ಮುದ್ದೆ ಚೀಚಿ ಸಾಕು ಸಾಕು ತಿಳಿ ಸಾಕು ಬೇಬಿ ಗೈಸ್ ಹೇಗಿದೆ ತು ಗೈಸ್ ಅಂತೀನಿ ಅರುಣ್ ಹೇಗಿದೆ ಚೆನ್ನಾಗಿದೆ ನೀನು ಹೇಳು ಯಾಕೆ ಎಡಗಲ್ ಉಂಟ ಇದ್ದೀರಲ್ಲ ಅರುಣ್ ಅವ್ರದ್ದು ಊಟ ಆಯ್ತು ನೋಡಿ ನಮ್ಮ ವಿಜಿ ಒಂದ್ ಒಳ್ಳೆ ಬಾಳೆಹಣ್ಣು ಮುಡಿದಾಳೆ ವಿಜಿನೇ ವಿಜಯನ್ ಮಮ್ಮಿ ಚೆನ್ನಾಗದ ಬಾಳೆಹಣ್ಣು ಏನ್ ಚೆನ್ನಾಗದೆ ನಾವು ಮಾಡಿರೋದ ಬಾಳೆಹಣ್ಣು ಗಿಡದಲ್ಲಿ ಬಿಟ್ಟಿರೋದು ಯಾವ ಇವೆಲ್ಲ ಗಿಡ ಬೆಳೀತದ ಅದೇ ಚೆನ್ನಾಗದ ಯಾರು ಕೊಟ್ಟವ್ರು ವಿಜಿ ತಗೋಬ ಇನ್ನೊಂದ ನೋಡಿ ಗಾಯ್ಸ್ ಓ ತುಂಬಿಟ್ಟವಳು ಬಾಯಿ ತುಂಬ ತಿಂದ್ರು ಏನು ಐತೆ ನಿಜ ಕೊಡ್ಲಿಲ್ಲ ಕಣ್ಣವ್ ಅಂತ ಅಯ್ಯೋ ಬಿಡವ ಊರಲ್ಲೆಲ್ಲ ತೋರ್ಬೇಡ ಇಂದಿರಾ ಗಾಂಧಿ ನನ್ನ ತಾತನ ರೂಮ್ ಇದು ಹೊರಡ್ತಾವ್ರೆ ಬನ್ನಿ ಕಬಾಬ್ ಮಾತಾಡ್ಸ್ದೆ ತಾತನ್ ಇಂಟರ್ವ್ಯೂ ಮಾಡಿದೀನಿ ನನ್ನ ಲಾಗಲ್ಲಿ ರೀಸೆಂಟ್ ಆಗಿ ತಿನ್ನೋದು ಹಿಂಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಎಲ್ಲಿಗೆಪ್ಪ ಹೊಟ್ಟೆ ತುಂಬ ಗೊಜ್ಜು ನಿನಗೆ ಗೊಜ್ಜು ಕರಿ ಗೊಜ್ಜು ಕಾಳು ಗೊಜ್ಜು ಸೀದಾ ಗೊಜ್ಜು ಅಷ್ಟು ಊಟ ಮಾಡಿ ಅಷ್ಟು ಬಾಳೆ ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು.
ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನಂಗೆ ಹೊಟ್ಟೆ ನೋವು ಗೊತ್ತು ಕಾರಣ ಎಲೆ ತಿನ್ಬಾರ್ದಂತೆ, ಎಲೆ ಹಾಕೊಂಡ್ಬಿಡ್ಬೇಕಂತೆ. ಗೈಸ್ ಆ ವಿಜಿ ನೋಡ್ತಾವಳಲ್ಲ ಅದೇ ಥರ ಫೋನ್ನ ಇವರು ನೋಡ್ತಾ ಇದ್ರು. ಆ ಫೋನ್ನೇ ನೋಡ್ಕೊಂಡು ಕೂತ್ಕೊಬಿಡು ಅಂತ ಅಂದರೆ ಫೋನ ಕೆಳಗೆ ಮಾಡ್ಬಿಟ್ಟು ನಾನು ನೋಡ್ಕೊಂಡು ಕೂತವ್ರು ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಣ್ಣ ಮಿಟಕ್ಸ್ಕತಾನೇ ಇಲ್ಲ. ಇವಳಂತೂ ಮನಿ ಕಂಡೇ ನೋಡ್ತಾವಳೆ. ನಿಜ ನಮ್ಮ ಅಜ್ಜಿ ನಾನ್ ವೆಜ್ ತಿಂದ್ಬಿಟ್ಟು ದೂರ ಪ್ರಯಾಣ ಮಾಡ್ತೀರಾ ಅಂತ ಏನದು ಏನು ಗೊಜ್ಜದು ಮಸಿ ಎಲ್ಲ ಕಪ್ಪಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಅಂದ್ರು. ಅದಕ್ಕೆ ಅಂಡೆ ಒಲೆಲ್ಲ ಹೋಗಿ ಕಪ್ಪ ಇಟ್ಕೊಂಬಂದಿದ್ದೀನಿ. ಇಲ್ಲ ಕೈ ತೋರ್ಸು, ಕೈಗೆ ಇಟ್ಕಂತೆ ಆ ಕಡೆ ಕೈ ಕಾಲಿಗೆ ಇಟ್ಕಂತೆ. ಕಾಲಿಗೆಲ್ಲ ಇಕ್ಕಿದ್ದೀನಿ. ನಾನು ಇಟ್ಕೊಂಡಿದ್ದೀನಿ, ನಾನು ಕೈ ಇಟ್ಕೊಂಡಿದ್ದೀನಿ. ಎಷ್ಟು ಟೈಮ್ ಆಯಿತು, ಮಳೆ ಬರೋ ಥರ ಇದೆ, ಹೋಗ್ತಾ ಇದ್ದೀವಿ. ನಮ್ಮ ವಿಜಿ ಹೆಲ್ಮೆಟ್ ತಗೊಂಡೋಗಿ ಕೊಡು. ಇದೆ ಅದೇ ಹೆಲ್ಮೆಟ್ ತಗೊಂಡೋಗಿ ಕೊಡ್ತಾಳೆ. ಇಕ್ಕಿದ್ದೀನಿ ಎಲ್ಲ ತಗೋಬೇ. ನಮ್ಮ ಅಜ್ಜಿ ನೋಡಿ ಗೈಸ್, ನಮ್ಮಮ್ಮ ಬ್ಯಾಗಲ್ಲಿ ತುಂಬ್ಕೊಂಡು ಹೋಯ್ತವ್ರಿ. ನೋಡಿ ಗೈಸ್, ಖಾಲಿ ಕೈಯಿಂದ ಬರೋದು ತುಂಬೋದು ಅದೇ ಜಾಸ್ತಿ ಹೆಣ್ಮಕ್ಳು ಆಗೋಗೈತೆ. ನೋಡ್ತಾರೆ ಎಲ್ರು ನೋಡ್ತಾರೆ. ಅತ್ತಿಂದ ಇಷ್ಟೇ ನಮ್ದು, ಇತ್ತಿಂದ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಖಾಲಿ ತಕ ಬಂದಿದ್ದು ಗೈಸ್, ತುಂಬ್ಕೊಂಡು ಹೋಯ್ತಾವಳೆ. ವಾಟ್ಸಪ್ ಹಾಕ್ತೀನಿ ಎಲ್ಲಾನು, ಎಲ್ಲ ನೋಡ್ತಾರೆ ಗೈಸ್. ನಮ್ಮ ಅಜ್ಜಿ ಅಲ್ಲ ಕಣವ ಅಟ್ಲಿಂದ ಬಂದು ಏನೋ ವರ್ಷಕ್ಕೋ 6 ತಿಂಗಳಿಗೋ ಬರ್ತಿದ್ದೀವಿ. ಇನ್ನಾರು ಮಾಡಿದ್ವಿ ನಾವು. ಏನ ಅದೇ ಊಟದ್ದು ಪಾಟದ್ದು ಬ್ಯಾಗ್ಗೆ ಹಳೇದು ಪಳೆದು ಬಟ್ಟೆ ಬರೀ. ಗೈಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಗೈಸ್. ಐ ಹೋಪ್ ಯು ಆಲ್ ಎಂಜಾಯ್ ಅಂತ. ಸೊ ಓಡ್ತಾ ಇದೀವಿ. ನೋಡಿದ್ರಲ್ಲ ನಮ್ಮ ಅಜ್ಜಿ ಮನೆ, ಹಳೆ ಮನೆ. ಸೊ ಅರುಣ್ ಅವರು ಅಲ್ಲಿ ನಿಂತವ್ರೆ, ಸಾಕು ಆಫ್ ಮಾಡ್ಬಿಡು ಬಾ ಅಂತ ರಾಗಿಳಿತವ್ರೆ. ಸೊ ಓಡ್ತಾ ಇದ್ದೀನಿ. ನಮ್ಮ ಅಜ್ಜಿ ನೋಡ್ಕೊಂಬಿಡಿ ಇನ್ನೊಂದ್ಸತಿ. ನಮ್ಮ ತಾತನ, ನಮ್ಮ ತಾತ ಇಲ್ಲ, ನಮ್ಮ ತಾತ ಅಲ್ಲಿ ನಿಂತವನೆ. ಇನ್ನೇನು ಅಳೋ ಮೂಮೆಂಟ್ ಇದೆ ನಮ್ಮ ತಾತಂದು, ಬಟ್ ಅಳ್ತಾ ಇಲ್ಲ. ಅದೇನ್ ಲೈಟ್ ಬಿಲ್ ಬರಲ್ಲ. ಆಯ್ತು. ಅಲ್ಲಿ ರೋಡಲ್ಲಿ A few moments later. ಗೈಸ್ ಫುಲ್ಲು ಮಳೆ ಬಂದ್ಬಿಟ್ಟು ನೆಂದೋಗ್ಬಿಟ್ಟು ಅರುಣವ್ರಂತೂ ಪೂರ್ತಿ ನೆಂದವ್ರೆ. ಚಳಿ ಅವನು ನೆಂದೋಗ್ಬಿಟ್ಟವನೇ. ಗೈಸ್ ಅವು ಇಲ್ಲಿ ಗೈಸ್ ಅಲ್ಲೆಲ್ಲ ಮಳೆ ನಾವು ನೆಂದೋಗೋ ಥರ ಹೋಯ್ತು. ಇದು ನಮ್ಮೂರು, ಅಲ್ಲಿಂದ ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನೋಡಿ ಒಂದು ಹನಿನೂ ಅಂತಿಲ್ಲ, ಸುತ್ತ ಹೋಯ್ತಾ ಇದೆ. ವೆದರು ಚೇಂಜ್ ಆಗದೆ, ನೋಡಿದ್ರೆ ಒಂದು ಹನಿನೂ ಅಂತಿಲ್ವಲ್ಲ ಇಲ್ಲಿ. ನೋಡಿ ಇನ್ನೂ ಆರೇಲ್ಲ, ಅವ್ರ ಬಟ್ಟೆನೂ ಇನ್ನೂ ಆರೇಲ್ಲ ಪಾಪಚ್ಚಿ. ಗೈಸ್ ಪಾಪ ರಾಣಿ ಒಬ್ಳನ್ನ ಬಿಟ್ಬಿಟ್ಟು ಮನೆ ಬರೋದು ಕಟ್ಟಾಕ್ಬಿಟ್ಟು ಹೊಂಡಾಗಿದ್ದು ಅವಳೆ. ರಾಣಿ ಅಷ್ಟೇ.